ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಭಾಗ್ಯಶ್ರೀ ಸಿದ್ದೇಶ್ ಬ್ಲಾಗ್. ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ತುಂಬ ದಿನಪ್ಪ ಬೆಳಿಗ್ಗೆ ಎಲ್ಲಿಗೆ ರೆಡಿಯಾಗಿ ಹೋಗ್ತಿದ್ದೀರಾ ಅಂತ ನೋಡ್ತಿದ್ದೀರಾ. ಬನ್ನಿ, ಎಲ್ಲಿಗೆ ಹೋಗ್ತಿದ್ದೀವಿ, ಏನು ಯಾಕೆ ಅಂತ ಹೋಗ್ತಾ ಹೇಳ್ತೀನಿ. ಬರ್ತದೆ ಬಾಟಲ್ ಮುಸುಕ್ ಬಿಚ್ಚದೇನೆ ನೀರು ಕುಡಿತಾವ. ಜನಸಂಖ್ಯೆ ಇದಾಗಿದೆ. ಮೈಸೂರು ಅರಮನೆ ಬೇಗನೆ ಹೋಗಬೇಕಾಗಿತ್ತು. ನಾವು ಎದ್ದು ರೆಡಿಯಾಗಿ ಇಷ್ಟೊತ್ತಾಯಿತು. ನಾವು ನೈಟು ಬೆಳಗ್ಗೆನೇ ಹೋಗಬೇಕು, ಬೇಗ ಹೋಗ್ಬೇಕು ಅಂತೆಲ್ಲ ಮನಿಕೊಂಡ್ರೆ ಚಳಿ, ವೆದರೆಲ್ಲ ಚಳಿ ಇತ್ತು. ಹಂಗಾಗಿ ಫುಲ್ ನಿದ್ದೆ ಬಂದು ಮಲಗಿಬಿಟ್ಟಿದ್ವಿ. ಇನ್ನೇನು ಮಾಡೋಕ್ಕಾಗುತ್ತೆ ಅಂತ ಹೇಳಿ ಬೆಳಗ್ಗೆ ಬೇಗನೆ ಎದ್ದು ಬೇಗನೆ ಹೇಳೋಕ್ಕೆ ಟ್ರೈ ಮಾಡಿದ್ವಿ, ಆಗಲಿಲ್ಲ. ಒಂದು 5:30ಗೆ ಎದ್ದು ನಾವು 6 o'clock ಅಷ್ಟೊತ್ತಿಗೆ ರೆಡಿಯಾಗಿ ಅದಾದಮೇಲೆ ಅಲ್ಲಿಂದ ಡೈರೆಕ್ಟು ರೈಲ್ವೆ ಸ್ಟೇಷನ್ಗೆ ಹೊರಟ್ವಿ. ಅಲ್ಲಿ ಇವತ್ತು ಸಾಟರ್ಡೆ ಸಂಡೇ ರಶ್ ಇರುತ್ತೆ. ಸಾಟರ್ಡೆ ಆಗಿತ್ತು, ಹಂಗಾಗಿ ರಶ್ ಇರುತ್ತೆ ಏನೋ ಅಂತ ಅಂದ್ಕೊಂಡು ಹೋಗ್ತಾ ಇದ್ವಿ. ಅಷ್ಟೊಂದೇನು ರಶ್ ಕಾಣಿಸ್ಲಿಲ್ಲ ಹೊರಗಡೆ. ಒಳಗಡೆ ಹೆಂಗೈತೆ ಏನೋ ಅಂತ ಗೊತ್ತಿಲ್ಲ. ಹಂಗಾಗಿ ನೋಡಿಕೊಂಡು ಹೋಗ್ತಾ ಇದ್ವಿ. ಅದಾದಮೇಲೆ ಬೈಕ್ ಪಾರ್ಕಿಂಗ್ ಹಾಕ್ಬೇಕಾಗಿತ್ತಲ್ವ, ಹಂಗಾಗಿ ಪಾರ್ಕಿಂಗ್ ಕಡೆ ಹೋದ್ವಿ. ಒಳಗಡೆ ಏನು ತುಂಬ ಗಾಡಿಗಳು ಬಂದಿದ್ದಾವೆ, ಜನ ಇರ್ತಾರೆ ಏನು ಅಂತ ಅಂದ್ಕೊಂಡು ಗಾಡಿ ಪಾರ್ಕಿಂಗ್ ಹಾಕಕ್ಕೆ ಹೋಗ್ತಾ ಇದ್ವಿ. ಅಲ್ಲಿ ನೋಡಿದ್ರೆ ನಾನು ಇಳಿಯೋಕ್ಕೆ ನಿಲ್ಲಿಸ್ತಾನೆ ಇಲ್ಲ, ಡೈರೆಕ್ಟ್ ಒಳಗಡೆ ಕರ್ಕೊಂಡೋಗ್ಬಿಟ್ರು. ಇನ್ನೇನು ಮಾಡೋಕ್ಕಾಗುತ್ತೆ ಅಂತ ಹೇಳಿ ಅಲ್ಲಿಂದ ಇಳಿದು ಮತ್ತೆ ನಾನು ನಡ್ಕೊಂಡು ಬಂದೆ. ಇವತ್ತು ನನ್ನ ಗಂಡ ಬ್ಲ್ಯಾಕ್ ಆ್ಯಂಡ್ ಬ್ಲ್ಯಾಕ್ ಹಾಕಿದ್ದಾರೆ, ಆದರೆ ಜರ್ಕಿನೇ ಬಿಚ್ಚತೆ ಇಲ್ಲ ಗುರು. ಗಾಡಿ ಪಾರ್ಕಿಂಗ್ ಹಾಕಿ ರೈಲ್ವೆ ಸ್ಟೇಷನ್ ಒಳಗಡೆ ಟಿಕೆಟ್ ತಗೊಳ್ಳೋದ ಅಂತ ಬಂದ್ವಿ. ಜನ ಏನೋ ಅಷ್ಟೊಂದು ಇರಲಿಲ್ಲ, ರಶ್ ಏನಿರಲಿಲ್ಲ. ಎಷ್ಟು ಗಂಟೆಗೆ ಏನೋ ಐತೆ ಟ್ರೈನು, ಯಾವುದೋಯ್ತು ಅಂತ ಕೇಳಿಕೊಂಡು ಫೋನಲ್ಲೂ ನಾವು ಚೆಕ್ ಮಾಡಿಕೊಂಡು, ಅದು ಆ್ಯಪ್ ಐತೆ ಅಲ್ವ ಟ್ರೈನ್, ಅದನ್ನು ನೋಡಿ ಚೆಕ್ ಮಾಡಿಕೊಂಡು ಎಷ್ಟು ಗಂಟೆ ಟ್ರೈನ್ ಬರುತ್ತೆ ಏನು ಅಂತ ಕೇಳಿ ಅದಾದಮೇಲೆ ಟಿಕೆಟ್ ತಗೊಂಡು ಆ ಕಡೆ ಸೈಡ್ ಹೋಗಬೇಕಾಗಿತ್ತು. ಹಂಗಾಗಿ ಹೋಗೋದ ಅಂತ ಹೇಳಿ ಇಬ್ರು ಹೋಗ್ತಾ ಇದ್ವಿ. ಏನು ಗಂಡನೇ ಕಾಣಿಸ್ತಿಲ್ಲ, ಯಾಕೋ ಮರೆಯಾಯ್ತಿದ್ಯಾ? ಇಷ್ಟು ಮೆಟ್ಲು ಹತ್ತಕ್ಕೆ ಸಾಹೇಬ್ರು ಫುಲ್ ಸುಸ್ತಾಯ್ತವ್ರೆ. ಏನಾರ ತಿರುಪತಿ ಬೆಟ್ಟ ಹತ್ತಕ್ಕೆ ಕರ್ಕೋಗ್ಬಿಟ್ಟು. ಯಾರ್ದು ಮನೆಯಲ್ಲದೆ ಮತ್ತೇನ್ರ ತಕ್ಷಣ ಟ್ರೈನ್ ಬರ್ತದ. ಸಿಟಿಲಾಗ ಎಲ್ಲ ಮಲಗಿದ್ದಾರೆ. ಇನ್ನು ಸಿಕ್ಕಿದೆ ಅಡ್ಜಸ್ಟ್ ಮಾಡ್ಕೊತಿದ್ದೀವಿ. ಗಂಡ ನಾನಿದು ಕೂತೀವಿ, ನನ್ನ ನೋಡಂಗೆ ಬೇರೆ ಹುಡುಗಿನ ನೋಡ್ತಾ ಕೂತವನೆ. ನೋಡಿ, ಇದು ಸರಿಯೇ? ಇದು ಸರಿಯೇ? ಬಿಚ್ಚು ಜರ್ಕಿನ ಇವಾಗ ಬಿಚ್ಬಿಟ್ಟು ಹಿಂಗೆ ಬಿಟ್ಬಿಡು, ಓಪನ್ ಬಿಟ್ಬಿಡು. ನಿಮ್ಮಂತವ್ರು ಮೈಸೂರಿಗೆ ಬಂದ್ವಿ ಟ್ರೈನಲ್ಲಿ. ತುಂಬ ಕಾಮಿಡಿ ಆಗಿತ್ತು, ನಿದ್ದೆ ಬರ್ತದೆ. ಇಬ್ಬರು ಕಾಮಿಡಿ ಮಾಡಿಕೊಂಡು ಅದು ಇದು ಮಾತಾಡಿಕೊಂಡು ಲಾಸ್ಟ್ಗೆ ಮೈಸೂರಿಗೆ ತಲುಪಿದ್ವಿ. ಸೀಟ್ ಆಮೇಲಿಂದ ಬರ್ತಾ ಬರ್ತಾ ಸಿಕ್ತು, ಅವಾಗೇನು ಮಲ್ಕೊಳ್ಳಿಲ್ಲ, ಬಂದ್ವಿ. ಚೆನ್ನಾಗಿದ್ದಾರೆ. ಈಗಲೂ ಬರ್ತಿಲ್ವಲ್ಲ ಹಾಂ. ನಮ್ಮ ಮೈಸೂರಿನ ರೈಲ್ವೆ ಸ್ಟೇಷನ್ ಇದಾಗಿದೆ.
ಜನಸಂಖ್ಯೆ ಇದಾಗಿದೆ. ಜನಸಂಖ್ಯೆ ಯಾರು ನಮ್ಮ ಮೈಸೂರಿಗೆ ಬಂದು ನಮ್ಮ ಮೈಸೂರಿಗೆ ಎಂಟ್ರಿ ಆಗಿದ್ದೀವಿ. ಏನಕ್ಕೆ ಬಂದಿದ್ದೀವಿ ಅಂತ ನಾನು ಇನ್ನೂ ರೀಸನ್ನೇ ಹೇಳಿಲ್ಲ. ಮೈಸೂರಿಗೆ ಬಂದು ಇವಾಗ ಫಸ್ಟು ನಮ್ಮ ಅಮ್ಮನ ಊರಿಗೆ ಹೋಗಿದ್ದು, ಒಂದು ಸ್ವಲ್ಪ ಕೆಲಸ ಇದೆ, ಮತ್ತೆ ರಿಟರ್ನ್ ಮೈಸೂರಿಗೆ ಬರಬೇಕು ಶಾಪಿಂಗ್ ಮಾಡೋಕ್ಕೆ. ಮದುವೆ ಶಾಪಿಂಗ್ ನಮಗಲ್ಲ, ಮದುವೆ ಹುಡುಗಿಗೆ. ಇವಾಗ ಊರಿಗೆ ಹೋಗ್ತಾ ಇದ್ದೀವಿ. ರೈಲ್ವೆ ಸ್ಟೇಷನಿಂದ ಸಿಟಿ ಬಸ್ ಸ್ಟ್ಯಾಂಡ್ಗೆ ಹೋಗಿ, ಸಿಟಿ ಬಸ್ ಸ್ಟ್ಯಾಂಡಿಂದ ನಮ್ಮ ಮನೆಗೆ ಹೋಗಿ, ಅಲ್ಲಿಂದ ಒಂದು ಸ್ವಲ್ಪ ಕೆಲಸ ಇದೆ ಮುಗಿಸ್ಕೊಂಡು ನೆಕ್ಸ್ಟ್ ರಿಟರ್ನ್ ಮೈಸೂರಿಗೆ ಬರ್ತಿದ್ದೀವಿ. ವೆಯ್ಟಿಂಗ್ ಇವತ್ತು ನನ್ನ ಗಂಡ ಔಟ್ಫಿಟ್ ನೋಡಿ ಹೆಂಗೆ ಕಾಣಿಸ್ತಿದೆ. ಹೊಸ ಶೂ, ಔಟ್ಫಿಟ್ ಕಾಸ್ಟ್ ನಮ್ಮಿಬ್ಬರ ಔಟ್ಫಿಟ್ ಇದೆ ಮ್ಯಾಚಿಂಗ್ ಇವತ್ತು. ಬ್ಲ್ಯಾಕ್ ಆ್ಯಂಡ್ ಬ್ಲ್ಯಾಕ್. ಬಸ್ ಬರದೇ ಇರುವ ಕಾರಣ ನಾವು ನಡ್ಕೊಂಡು ಹೋಗ್ತಾ ಇದ್ದೀವಿ. ಮೈಸೂರಿನಲ್ಲಿ ನಮ್ಮ ಕಾಲ್ನಡಿಗೆ ಸಿಟಿ ಬಸ್ ಸ್ಟ್ಯಾಂಡವರೆಗೂ ಅದು ಸಿಟಿ ಬಸ್ ಸ್ಟ್ಯಾಂಡ್ ಗಂಟ ಅಷ್ಟೇ. ಅದಾದಮೇಲೆ ಅಲ್ಲಿಂದ ಬಸ್ಗಳೇ ಜಾಸ್ತಿ, ಯಾಕೋ ಇಲ್ಲ ಆಟೋಗಳಿದ್ದಾವೆ. ಸುಮ್ಮನೆ ಆಟೋಗೆ ಯಾಕೆ ದುಡ್ಡು, ಇಲ್ಲೇ ಹತ್ರ ಇರೋದು ಜಾಸ್ತಿ, ದೂರ ಏನಿಲ್ಲ. ಟಿಫನ್ ಮಾಡಿಲ್ಲ, ಟಿಫನ್ ಮಾಡಿಕೊಂಡು ಹಾಗೆ ಸಿಟಿ ಬಸ್ ಸ್ಟ್ಯಾಂಡಿಗೆ ಹೋಗ್ತೀವಿ. ಮಾಡಿದ ಕ್ಯಾಮ್ರಾ ಟೋಲಕ್ಕೆ ಬಂದಿದ್ದೀವಿ ಟಿಫನ್ ಮಾಡೋದ ಅಂತ. ಬತ್ತ ಕ್ವಾಟ್ಲೆ ಮಾಡ್ಕೊಂಡು ಬಂದ್ವಿ. ವಿಡಿಯೋ ಮಾಡಲಿಲ್ಲ, ಮರ್ಸ್ಕೊಬಿಟ್ವಿ. ಹಂಗಾಗಿ ಹೋಟೆಲಿಗೆ ಬಿಸಿಬೇಳೆ ಬಾತ್ ಆ್ಯಂಡ್ ದೋಸೆ ಬಾಯ್ ನಿಟ್ಬಿಟ್ಟು ಬಾಟಲ್ ಮುಸುಕ್ ಬಿಚ್ಚದೇನೆ ನೀರು ಕುಡಿತವ್ರೆ ಗುರು. ರೌಡಿ ರಂಗಣ. ಮೈಸೂರು ಬಸ್ ಸ್ಟ್ಯಾಂಡಲ್ಲಿ ಚಾಮುಂಡಿ ಹಬ್ಬ ಮಾಡಿದ್ದಾರೆ ಗೈಸ್. ನಮ್ಮ ಊರಿನ ಬಸ್ಸಲ್ಲಿ ಜನರು. ನಮ್ಮ ಮೈಸೂರು ಅರಮನೆ ಬಸ್ ಕೊಡಲ್ಲ. ಈ ಥರ ಆಗಿದ್ದೀವಿ. ಇವಾಗ ಮನೆಗೆ ಹೋಗಿ ಮನೆಯಿಂದ ನೆಕ್ಸ್ಟ್ ಮತ್ತೆ ಬೈಕ್ ತಗೊಂಡು ನಾವು ಒಂದು ಸ್ವಲ್ಪ ಕೆಲಸ ಇದ್ದರೆ ಮುಗಿಸ್ಕೊಂಡು ಮತ್ತೆ ಇದೇ ಬಸ್ ಕಳಿದ್ರೆ ಮೈಸೂರಿಗೆ ಹೋಗ್ಬೇಕು. ಇಳಿತಿದ್ದೀವಿ. ಬಾಯ್, ಸಿಗ್ತೀವಿ ಆಮೇಲೆ. ಮನೆಗೆ ಹೋಗಿ ವೀಡಿಯೋ ಮಾಡೋದ ಅಂತ ಅಂದ್ಕೊಂಡೆ, ಆಗಲೇ ಇಲ್ಲ, ಲೇಟ್ ಆಗಿಬಿಟ್ಟಿತ್ತು. ಹಂಗಾಗಿ ಮನೆಗೆ ಹೋಗಿ ಬೈಕ್ ತಗೊಂಡು ಅರ್ಜೆಂಟಲ್ಲಿ ಕೆಲಸ ಇತ್ತು, ಟೈಮ್ ಆಗಿತ್ತು ಅಂತ ಹೇಳಿ ಹಾಗೇ ಹೋದ್ವಿ. ಹಾಗೆ ಬೈಕ್ ತಗೊಂಡು ಒಂದು ಸ್ವಲ್ಪ ವೀಡಿಯೋ ಮಾಡ್ಕೊಂಡು ಹೋದ್ವಿ. ಇದು ಬಂದು ಓದಿದಂತಹ ಸ್ಕೂಲ್ ಮತ್ತು ಕಾಲೇಜು ಸೆಕೆಂಡ್ PU ವರ್ಗು ಇಲ್ಲಿಗೇ ಬರ್ತಿದ್ದು ನಾವು. ಹಂಗಾಗಿ ತೋರಿಸ್ಕೊಂಡು ಹೋಗ್ತಿದ್ವಿ. ಏನೋ ಒಂಥರ ಖುಷಿ ಅದು ನೋಡಿದ್ರೆ. ನೆಕ್ಸ್ಟ್ ಗದ್ಗೆಗೆ ಬಂದ್ವಿ. ದೇವಸ್ಥಾನ ಗದ್ಗೆ ಫೇಮಸ್. ಬೇಕು ಅಂದರೆ ಹೇಳಿ ಕಮೆಂಟ್ ಮಾಡಿ, ವಿಡಿಯೋ ಫುಲ್ ಮಾಡ್ತೀನಿ ದೇವಸ್ಥಾನದ್ದು. ಯಾವಾಗಲೂ ಬರೀ ಫೋನ್ ನೋಡೋದೆ, ಹಂಗಾಗಿ ಯಾಕಪ್ಪ ಬೇಕು, ಬೋರ್ ಆಯ್ತದೆ ನಿನ್ನ ಜೊತೆ ಅಂತ ಹೇಳಿ ಕಾಮಿಡಿ ಮಾಡ್ತಾಯಿದ್ದೆ. ಅಲ್ಲಿಂದ ಕೆಲಸ ಮುಗಿಸ್ಕೊಂಡು ಡೈರೆಕ್ಟ್ ಮೈಸೂರಿಗೆ ಬಂದ್ವಿ. ಫುಲ್ ಲೇಟ್ ಆಗಿಬಿಟ್ಟಿತ್ತು ಅಂತ ಹೇಳಿ ವಿಡಿಯೋ ಏನು ಮಾಡ್ಕೊಳಕ್ಕಾಗಿಲ್ಲ. ಡೈರೆಕ್ಟ್ ಅಂಗಡಿಗೆ ಬಂದು ವಿಡಿಯೋ ಮಾಡ್ತಾ ಇದ್ದೀನಿ. ಬರ್ತದೆ ಅಂತ ಹೇಳಿ ಮಧ್ಯಾಹ್ನ ಊಟಕ್ಕೆ ಬಂದ್ವಿ. ನಾನು, ನಮ್ಮಪ್ಪ ಮತ್ತು ಹಸ್ಬೆಂಡ್ ಒಂದು ಟೇಬಲ್, ಅಣ್ಣ, ಅದಕ್ಕೆ ಮತ್ತು ಅಮ್ಮ, ದೊಡ್ಡಮ್ಮವರು ಒಂದು ಟೇಬಲ್ ಕೂತಿದ್ರು. ಊಟ ಮುಗಿಸ್ಕೊಂಡು ಮತ್ತೆ ಶಾಪಿಂಗ್ ಇತ್ತು ಅಂತ ಹೇಳಿ ಮುಗಿಸ್ಕೊಂಡು
ನಮ್ದೊಂದು ಸ್ವಲ್ಪ ಕೆಲಸ ಇತ್ತು ಅಂತ ಹೇಳಿ ನಮ್ಮ ಅಮ್ಮ ಅಪ್ಪ ಕಳಿಸಿದ್ವಿ. ಅದಾದಮೇಲೆ ನಾವು ಹೋಗೋದಾ ಅಂತ ಹೇಳಿ ಸಂಜೆ ಹೊರಟ್ವಿ. ಬಸ್ಸೇ ಇರಲಿಲ್ಲ. ಹಂಗಾಗಿ ನಾವು ಈ ಥರ ವ್ಯವಸ್ಥೆ ಇದೆ, ಹೊಸ ಎಕ್ಸ್ಪೀರಿಯನ್ಸ್. ಮತ್ತೊಂದು ದಿನ ಹೀಗಿತ್ತು. ನಿಮ್ಗೆ ಏನು ಅನ್ನಿಸ್ತು ಅಂತ ಹೇಳಿ ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ.